ಹೋರಾಟ ಹೋರಾಟ ಇಲ್ಲಿವರೆಗೂ ಹೋರಾಟ ಹೋರಾಟ. ನ್ಯಾಯ ಬೇಕು. ನಂಬಿಕೆಯ ಭಕ್ತಿಯ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರ ಅಥವಾ ಇದೆ ಅಂದ್ರೆ ಮೊದಲನೇದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇದೆಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಸಿದ್ಧವಾದ ಭಕ್ತರನ್ನ ಸೆಳೆತಕ್ಕಂತ ಶಕ್ತಿ ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾಕೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಕನಿಷ್ಠ 30,000 ಜನ ಭಕ್ತಾದಿಗಳು ಒಂದು ಕ್ಷೇತ್ರಕ್ಕೆ ದೇವರ ದರ್ಶನಕ್ಕೆ ನಂಬಿಕೆಯಿಂದ ಬಹಳ ಶ್ರದ್ಧಾಭಕ್ತಿಯಿಂದ ಹೋಗ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಯಾವುದೇ ಒಬ್ಬ ವ್ಯಕ್ತಿ, ನಮ್ಮ ಕರ್ನಾಟಕದ ವ್ಯಕ್ತಿ, ಅವರು ಯಾವುದೇ ಜಾತಿಯವರಾಗಿರ್ಲಿ, ಯಾವುದೇ ವರ್ಗದವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಅವರ ಕುಲದೇವರನ್ನ ಪೂಜಿಸಿದ ನಂತರ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಪುಣ್ಯ ಕಟ್ಟಬೇಕು, ನಮ್ಮ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಪಾಪನ ಕಳ್ಕೋಬೇಕು ಅಂತ ನಾವೇನು ಹಿಂದಿನಿಂದ ನಂಬ್ಕೊಂಡು ಬಂದಿದೀವೋ ಆ ಪುಣ್ಯ ಕ್ಷೇತ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದರ ಧರ್ಮಾಧಿಕಾರಿಗಳು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಅವರ 26ನೇ ವಯಸ್ಸಿಗೆ ಆ ದೇವರ ಧರ್ಮಾಧಿಕಾರಿಯ ಪಟ್ಟಕ್ಕೆ ಅವರು ಬರ್ತಾರೆ. ಬಂದ ನಂತರ ಇವತ್ತು ನಮ್ಮ ಸಹೋದರರು ಹೇಳಿದ್ರು, ಒಂದು ಮನೆಗೆ ನಾವು ಏನು ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತೀವಿ ನಮ್ಮ ಕುಟುಂಬ ನಿರ್ವಹಣೆಗೆ, ಆ ಲೆಕ್ಕಾಚಾರ ತಪ್ಪಿ ಸಂಬಂಧಿಕರು ಸ್ನೇಹಿತರು ದಿಢೀರಂತ ಬಂದ್ರೆ ನಾವು ತಡಬರ್ಸಾಗ್ತೀವಿ. ಯಾರಿಗೆ? ಅವ್ರನ್ನ ಉಪಚಾರ ಮಾಡೋದಕ್ಕೆ, ಅವ್ರಿಗೆ ಸೌಕರ್ಯ ಕಲ್ಪಿಸ್ಕೊಡಕ್ಕೆ, ಅವ್ರ ಊಟ ವಸತಿಗೆ ತಡಬಡಿಸ್ತಾ ಇದೀವಿ. ಇವತ್ತು ಪ್ರತಿನಿತ್ಯ 30,000 ಜನ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಸಹ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ಯಾವುದೇ ಒಬ್ಬ ಭಕ್ತ ಕ್ಷೇತ್ರದಲ್ಲಿ ನನಗೆ ಅನ್ನ ಸಿಗ್ಲಿಲ್ಲ,